ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆಯ ಪ್ರಯುಕ್ತ ತಮ್ಮೆಲ್ಲರಿಗೂ ಮಣ್ಣೆತ್ತಿನ ಅಮಾವಾಸ್ಯೆಯ ಶುಭಾಶಯಗಳು ಅಂತ ಹೇಳ್ತಾ ನಾನು ಮಾರ್ನಿಂಗಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅಮಾವಾಸ್ಯೆ ಪ್ರಯುಕ್ತ ಇವತ್ತು ಬೆಳಗ್ಗೆ ಎದ್ದು ಕಸ ಗುಡಿಸಿ ರಂಗೋಲಿ ಎಲ್ಲ ಹಾಕಿ ಬಾಗಿಲು ಪೂಜೆ ಮಾಡಿ ಮಗಳಿಗೂ ಬಾಕ್ಸ್ ಕಟ್ಟಬೇಕಲ್ವ. ಸೊ ಹಾಗಾಗಿ ಬೆಳಗ್ಗಿದ್ದಾನೆ ಸ್ವಲ್ಪ ವಿಡಿಯೋ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ನಾವು ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಅಂದರೆ ಮಣ್ಣು ತೊಗೊಂಡು ಬಂದು ಮಾಡ್ತಕ್ಕಂಥದ್ದು ಆಲ್ಮೋಸ್ಟ್ ನಮ್ಮ ಕರ್ನಾಟಕ ಭಾಗದಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಈ ಒಂದು ಅಮಾವಾಸ್ಯೆ ಹಬ್ಬ ಹೇಗೆ ಮಾತ್ರ ಮಾಡೋದು ಅಂತ ಹೇಳಿಬಿಟ್ಟು. ಸೊ ಇನ್ನೂ ದೇವ್ರು ಕ್ಲೀನ್ ಮಾಡಿಲ್ಲ ಇವತ್ತೆಲ್ಲ. ಸೊ ಕಳಸ ಎಲ್ಲ ಎಳೆದ್ವಿ, ಸ್ವಚ್ಛ ಮಾಡ್ಕೋಬೇಕಾಗಿತ್ತು. ಸೊ ಪಡ್ಡಿನಿಟ್ಟಿಗೆ ರೆಡಿ ಮಾಡಿದ್ದೆ ಸ್ನೇಹಿತರೆ. ಪಡ್ಡು ಮಾಡೋಣ ಅಂತ ಹೇಳಿಬಿಟ್ಟು ಒಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮಗಳಿಗೆ ಕುಡಿಯೋಕ್ಕೆ ನೀರು ನಮ್ಮ ಯಜಮಾನ್ರು ಎದ್ದು ಬಂದಿದ್ದಾರೆ. ಸಿಕ್ಕಾಪಟ್ಟೆ ಕೋಪ ಅವರಿಗೆ, ಯಾಕೆ ವಿಡಿಯೋ ಎಲ್ಲ ಮಾಡಿಕೊಂಡು ಈ ಥರ ರಿಸ್ಕ್ ತೊಗೊಳ್ತೀಯ ಹಾಗೆ ಹೀಗೆ ಅಂತ. ಏನು ಮಾಡೋದು, ಮನೇಲಿ ಕೂತ್ಕೊಂಡು ಮಾಡೋದು, ಇಷ್ಟು ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡೋದ್ರಿಂದ ಏನಾದರೂ ಸಮಸ್ಯೆ ಆಗುತ್ತಾ? ಇಲ್ಲ ಅಲ್ವಾ. ನಾವೇನು ಆಚೆ ಕಡೆ ಹೋಗಿ ಮಾಡ್ತೀವ? ಸೊ ಮನೆಯಲ್ಲೇ ಇಷ್ಟೇ, ನಾವೇನು ಮಾಡ್ತೀವೋ ಅದನ್ನು ಮಾಡ್ಕೊಂಡು ಹೋದರೆ ಆಯಿತು ಅಂತ. ನೋಡಿ ಇವಾಗ ನನ್ನ ಮಗಳಿಗೆ ನೀರು ಕಾದಿದೆ ಕುಡಲಿಕ್ಕೆ, ಹಾಗೆ ಬಾಕ್ಸ್ ರೆಡಿ ಮಾಡಿಟ್ಟಿದ್ದೀನಿ, ಮತ್ತು ಚಟ್ನಿ ಮಾಡ್ಲಿಕ್ಕೆ ರೆಡಿ ಮಾಡಿಟ್ಟಿದ್ದೀನಿ. ಬೆಳಗ್ಗೆ 1-2 ತಾಸು ನನಗೆ ಎಷ್ಟು ಉಸಿರು ಕಟ್ಟುತ್ತೆ ಅಂದರೆ, ಎಲ್ಲ ತಾಯಂದಿರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಿ, ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ಯಾವ ಥರ ಇದರ ಅನುಭವ ಆಗಿದೆ. ಮಕ್ಕಳು ಬೆಳಗ್ಗೆನೇ ಸ್ಕೂಲ್ಗೆ ಹೋಗ್ತಾರಲ್ವ ಅವ್ರಿಗೆ. ಸೊ ನೋಡಿ, ಪಡ್ಡು ಮಾಡಬೇಕು ಅಂದರೆ ನಮ್ಮ ಮನೇಲಿ ಎಷ್ಟು ಸರ್ಕಸ್ ಇದೆ ಅಂದರೆ, ಕೊತ್ತಂಬರಿ ಸೊಪ್ಪು ಜಾಸ್ತಿ ಇರಬೇಕು, ಸಬ್ಬಸಿಗೆ ಸೊಪ್ಪು ಇರಬೇಕು, ಆಮೇಲೆ ಈರುಳ್ಳಿ ಇರಬೇಕು. ಅಷ್ಟನ್ನು ಎಲ್ಲ ಸೋಸ್ಕೊಂಡು ಕಟ್ ಮಾಡಿಟ್ಕೊಂಡು ನಿನ್ನೆ ನೈಟು ನಮ್ಮೂರಲ್ಲಿ ಸಂತೆ ಆಗುತ್ತೆ ಮಂಡೆ. ಸೊ ಅಲ್ಲಿ ತೊಗೊಂಡು ಬಂದಿದ್ದು ಸೊಪ್ಪು, ಆಮೇಲೆ ಕೊತ್ತಂಬರಿ ಎಲ್ಲ ನೀಟಾಗಿ ಜೋಡಿಸಿ ಅದು ಏನು ಬರುತ್ತೋ ಅದೆಲ್ಲ ತೆಗೆದುಬಿಟ್ಟು ನೋಡಿ ಇಷ್ಟು ಸಣ್ಣಕ್ಕೆ ಕಟ್ ಮಾಡಬೇಕು ಅಂದರೆ ಇಷ್ಟು ವೇಸ್ಟ್ ಬಂತು ಸ್ನೇಹಿತರೆ. ಎಷ್ಟು ಸರ್ಕಸ್ ಆಗುತ್ತೆ ಅನ್ನೋದು ತಾಯಂದ್ರಿಗೆ ಗೊತ್ತು. ಮಕ್ಕಳ ಬಾಕ್ಸ್ ಕಟ್ಟಬೇಕು ಅಂದರೆ ಇಷ್ಟು ಪೇಷನ್ಸ್ ಬೇಕು ಅಂದರೆ ಆ ಪೇಷನ್ಸ್ ಲೆವೆಲ್ಗೆ ಒಂದು ಸಲ್ಯೂಟ್ ನೋಡಿ. ಅಷ್ಟು ಪೇಷನ್ಸ್ ಇಟ್ಕೊಂಡು ಮಾಡಬೇಕು ನೋಡಿ. ಈ ಥರ ಹಿಟ್ಟು ಪ್ರಿಪೇರ್ ಆಯಿತು 7:30 ಅಷ್ಟೊತ್ತಿಗೆ ಅವಳು ತಿಂಡಿ ರೆಡಿ ಇರಬೇಕು. 7-7:45 ಅನ್ನೋಷ್ಟೊತ್ತಿಗೆ ಅವಳು ಆಚೆ ಕಡೆ ಹೋಗಿರ್ತಾಳೆ ನೋಡಿ. ಹಂಚೆಲ್ಲ ಕಾದಿತ್ತು. ಸೊ ಕೊಬ್ಬರಿ ಚಟ್ನಿ ಆಯಿತು. ಆಮೇಲೆ ಬಿಸಿದು ತಿನ್ನಲ್ಲ ಅವರು ನಮ್ಮ ಮನೆಯಲ್ಲಿ. ಅಷ್ಟು ತಲೆ ಕೆಟ್ಟೋಗುತ್ತೆ. ಬೆಳಗ್ಗೆ ಎದ್ದು ಪೂಜೆ ಸಹಿತ ಮಾಡಬೇಕು. ಇಷ್ಟೆಲ್ಲ ಕೆಲಸ ಇಟ್ಕೊಂಡು ಅವಳಿಗೆ ರೆಡಿ ಮಾಡ್ತಾಯಿದ್ದೆ ಸ್ನೇಹಿತರೆ. ಅದ್ರಾಗೂ ವಿಡಿಯೋ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಎಷ್ಟಕ್ಕೂ ಹೆಲ್ಪ್ ಮಾಡಲ್ಲ. ಮಾಡ್ತೀಯಾ ಮಾಡ್ಕೊ ಹೋಗು ಅಂತ ಹೇಳ್ತಾರೆ. ಭಾಳ ಒಂಥರ ಸಿಟ್ಟಿನ ಮನುಷ್ಯ. ಸುಮ್ಮನೆ ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಇದೆಲ್ಲ ಮಾಡಿಕೊಂಡು ಇದೆಲ್ಲ ಯಾಕೆ ಬೇಕು ಅನ್ನೋದೊಂದು ಅವ್ರ ತಲೆಯಲ್ಲಿದೆ. ನೋಡೋಣ ಮುಂದೊಂದು ದಿನ ಯಾವ ಥರ ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡ್ತಾರೆ, ಬಟ್ ಮಾಡಲ್ಲ ಅಂತಲ್ಲ. ಈ ಥರ ಬೆಳಗ್ಗೆ ಎಲ್ಲ ಇವೆಲ್ಲ ಎದಕ್ಕೆ ಬೇಕು, ಸುಮ್ಮನೆ ಅವಳಿಗೂ ರಿಸ್ಕು ನಿನಗೂ ರಿಸ್ಕು ಅನ್ನೋ ಒಂದು ಭಾವನೆ ಅವ್ರಿಗೆ ಅಷ್ಟೇ. ಸೊ ಸ್ನೇಹಿತರೆ, ಈ ಥರ ಮಾಡ್ಕೊಂಡು ಹೋಗೋದ್ರಿಂದ ಏನಾಗುತ್ತೆ, ಸ್ವಲ್ಪ ತ್ರಾಸಾಗುತ್ತೆ. ಮತ್ತು ಹಗಲೆಲ್ಲ ಫ್ರೀ ಇರ್ತೀವಲ್ವ. ನೋಡಿ ಪಡ್ಡು ಪ್ರಿಪೇರ್ ಆಗ್ತಾಯಿದೆ. ಅವಳಿಗೆ ಅವಳು ತಿಂದ್ರೇ ಸಮಾಧಾನ ನಮಗೆ. ಸೊ ಹಾಗಾಗಿ ಮಾಡ್ತಾಯಿದ್ದೆ ನೋಡಿ. ಹಿಟ್ಟು ಈ ಥರ ರೆಡಿಯಾಗಿದೆ. ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿಬಿಟ್ಟು ಮಾಡಿ. ಹಾಗೆಯೇ ಪೂಜೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ. ಮಣ್ಣೆತ್ತಿನ ಅಮಾವಾಸ್ಯೆ ನಾವು ಕೊಂಡ್ಕೊಂಡು ಬಂದಿದ್ದೀವಿ ಸ್ನೇಹಿತರೆ. ಪೂಜೆ ಎಲ್ಲ ಆಯಿತು. ದೇವಸ್ಥಾನಕ್ಕೆ ಹೋಗಲಿಕ್ಕೆ ಅಂತ ಹೇಳಿಬಿಟ್ಟು ಈ ಥರ ಒಂದು ಮಾಡೋದ್ರಿಂದ ಮನಸ್ಸಿಗೆ ಏನೋ ನೆಮ್ಮದಿ ಅನಿಸುತ್ತೆ. ಸೊ ನನಗೆ ಅಷ್ಟು ದೇವ್ ಕ್ಲೀನೆಲ್ಲ ಮಾಡಿಕೊಂಡು ಕಳಶ ಎಲ್ಲ ಎಳ್ವಿ ಎಲ್ಲ ಹೊಸದಿಟ್ಟು ಮತ್ತೆ ಎಲ್ಲ ನೀಟ್ ಮಾಡಿಕೊಂಡು ಪೂಜೆ ಮಾಡೋಷ್ಟೊತ್ತಿಗೆ 11 ಗಂಟೆ ಆಯಿತು ಸ್ನೇಹಿತರೆ. ಸೊ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ರೆಡಿ ಆದೆ. ಏನೋ ನನಗೆ ದೇವ್ರ ಮೇಲೆ ತುಂಬ ನಂಬಿಕೆ. ಯಾರು ನಂಬ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ, ಬಟ್ ನಾನು ಈ ಥರ ಅಮಾವಾಸ್ಯೆ ಅದೆಲ್ಲ ತುಂಬ ಇಷ್ಟ. ದಿನನಿತ್ಯನೇ ಅಷ್ಟು ಚೆನ್ನಾಗಿ ಮಾಡ್ತೀನಿ. ಇನ್ನು ಅಮಾವಾಸ್ಯೆ ಅದೆಲ್ಲ ಹುಣ್ಣಿಮೆ ಇದ್ದಾಗ ಇಷ್ಟ ಆಗಲ್ವ ಸ್ನೇಹಿತರೆ ಮಾಡಲಿಕ್ಕೆ. ಏನೋ ಮನಸ್ಸಿಗೆ ನೆಮ್ಮದಿ. ಹಾಗಾಗಿ ನಾನು ಈ ಒಂದು ಪೂಜೆ ಅದಕ್ಕೆಲ್ಲ ತುಂಬ ಒತ್ತು ಕೊಟ್ಟು ತುಂಬ ಆಸಕ್ತಿ ಕೊಟ್ಟು ಪೂಜೆ ಮಾಡ್ತೀನಿ. ಸೊ ಹಾಗಾಗಿ ನೋಡಿ, ನಮ್ಮ ಮನೆಯಲ್ಲಿ ಇವತ್ತು ಗಾಡೆ ಪೂಜೆ ಮಾಡಿದ್ವಿ. ನಮ್ಮನೆ ಬೈಕು ನಮ್ಮನೆಯವ್ರದ್ದು. ಸೊ ಹಾಗಾಗಿ ಪೂಜೆಗೆಲ್ಲ ರೆಡಿ ಮಾಡಿ ಬೈಕಿಗೂ ಸಹ ಅದು ನಿಂಬೆಹಣ್ಣಿಟ್ಟು ನಾನು ರೆಡಿ ಆದೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ. ನೋಡಿ ಈ ಥರ ಇದೆ. ನಮ್ಮ ಮನೆಯವರು ಬಂದರು. ಸೊ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ನಾವು ನಮ್ಮೂರ ಆದಿಶಕ್ತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿ ಹೋಗ್ತಾರ. ಹಾಗೆಯೇ
ದೇವ್ರ ದರ್ಶನ ಮುಗಿಸ್ಕೊಂಡು ಹಣ್ಣುಕಾಯಿ ಮಾಡಿಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ನೋಡಿ ಅಲ್ಲಿ ಹೋದ್ವಿ. ಇವತ್ತು ಆ್ಯಕ್ಚುಲಿ ಮಂಗಳವಾರ ಅಲ್ವಾ, ಸೊ ಹಾಗಾಗಿನೇ ಹೋಗಿದ್ದು. ಜನನೂ ಇದ್ದರು ದೇವಸ್ಥಾನದಲ್ಲಿ. ಈ ಥರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಹೋಗಿ ಒಂದು ಸ್ವಲ್ಪ ದೇವಸ್ಥಾನದಲ್ಲಿ ಕೂತ್ವಿ ಅಂದರೆ ಏನೋ ಒಂಥರ ಸಮಾಧಾನ, ನೆಮ್ಮದಿ ಅಂತಲೇ ಹೇಳ್ಬೋದು. ನೋಡಿ, ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ. ಗುಬ್ಬಿ ಈರಣ್ಣನ ದೇವಸ್ಥಾನ ಇದೆ ನಮ್ಮೂರಲ್ಲಿ. ಸೊ ಹಾಗಾಗಿ ಈ ಥರ ಮಕ್ಕಳನ್ನ ಮೆರವಣಿಗೆ ಮೂಲಕ ದೇವ್ರನ್ನ ಕರ್ಕೊಂಡು ಬರ್ತಾರೆ. ನೋಡಿ, ಬರ್ತಾ ಇದೆ ಇವತ್ತು. ಅಲ್ಲಿ ಅನ್ನಪ್ರಸಾದ ಸಹ ಇರುತ್ತೆ. ಅದು ಬರ್ತಾ ಇತ್ತು. ಸೊ ಹಾಗಾಗಿ ಇರಲಿ ಅಂತ ಹೇಳಿಬಿಟ್ಟು ನಾನು ಅದನ್ನ ವಿಡಿಯೋ ಮಾಡ್ತಾಯಿದ್ದೆ ಸ್ನೇಹಿತರೆ. ಏನೋ ಒಂಥರ ನಮಗೆಲ್ಲ ದೇವ್ರ ದರ್ಶನ ಒಂದೇ ಕಡೆ ಆಯ್ತಲ್ಲ ಅನ್ನೋ ಒಂದು ಖುಷಿಗೆ ನಿಮಗೂ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿ ನಮ್ಮ ಮನೆಯವ್ರನ್ನ ಕೇಳಿದೆ, ವಿಡಿಯೋ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು. ಸರಿ ಮಾಡು ಅಂತ ಹೇಳಿದರು. ನಾನು ಆ ದೇವಸ್ಥಾನದ ಭಾಗದಲ್ಲ ನಿಂತ್ಕೊಂಡು ವಿಡಿಯೋ ಎಲ್ಲ ತಗೊಂಡೆ ಸ್ನೇಹಿತರೆ. ಸೊ ನನ್ನ ಒಂದು ಪರಿಸರ ಪ್ರಪಂಚ ವಿಡಿಯೋ ಇವತ್ತಿನ ಎಸ್ಪೆಷಲಿ ಮಣ್ಣೆತ್ತಿನ ಅಮಾವಾಸ್ಯೆಯ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.